ಕಮಲಪುರ ಎಂಬ ಊರಲ್ಲಿ ಗೋಪಾಲ ಎಂಬ ಒಬ್ಬ ಮರಕಡಿಯವನು ಬದುಕಿತ್ತಿದ್ದ. ಅವನು ತುಂಬಾ ಬಡವನು. ಅವನ ಬಳಿ ಇದ್ದದ್ದು ಒಂದು ಹಳೆಯ ಮುರಿದ ಕೊಡಲಿ ಮತ್ತು 2 ಕತ್ತೆಗಳು ಮಾತ್ರ ಇದ್ದವು. ಅವನು ತನ್ನ ಒಬ್ಬಳೇ ಮಗಳು ರಾಧಾ ಜೊತೆ ಹೇಗೋ ಜೀವನ ನಡೆಸುತ್ತಿದ್ದ. ಅವನು ಕಟ್ಟಿಗೆ ಕಡಿಯಲು ತನ್ನ ಕತ್ತೆಗಳನ್ನು ಕರೆದುಕೊಂಡು ಕಾಡಿಗೆ ಹೋಗುತ್ತಾನೆ. ಕಡೆದ ಎಲ್ಲಾ ಕಟ್ಟಿಗೆಗಳನ್ನು ಕತ್ತೆಯ ಮೇಲೆ ಹಾಕಿಕೊಂಡು ಮನೆಗೆ ಬರುತ್ತಾನೆ. ರಾತ್ರಿ ಗೋಪಾಲ ಮತ್ತು ಮಗಳು ರಾಧಾ ಊಟ ಮಾಡಿ ಮಲಗಿದರು. ಮರುದಿನ ಬೆಳಿಗ್ಗೆ ಗೋಪಾಲ ತನ್ನ ದುರ್ಬಲ ಕತ್ತೆಯ ಮೇಲೆ ಕಟ್ಟಿಗೆಯ ಗುಚ್ಛವನ್ನು ಹಾಕಿ ಮಗಳಿಗೆ ಹೇಳಿದ, ಮಗಳೇ, ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಸಂಜೆ ವಾಪಸ್ ಬರುತ್ತೇನೆ. ನನ್ನ ಕಟ್ಟಿಗೆಗಳು ಎಲ್ಲ ಮಾರಾಟವಾದರೆ ನಿನಗೆ ಒಂದು ಸುಂದರವಾದ ವಸ್ತು ತರುತ್ತೇನೆ. ಸರಿಯಪ್ಪ, ಆದ್ರೆ ಜಾಗ್ರತೆ. ಮಾರುಕಟ್ಟೆಯಲ್ಲಿ ಕೆಲವರು ಒಳ್ಳೆಯವರೂ ಇರಬಹುದು, ಆದರೆ ಹಲವರು ಮೋಸ ಮಾಡುವವರೂ ಇರುತ್ತಾರೆ. ಕಟ್ಟಿಗೆಗಳನ್ನು ಮಾರಾಟ ಮಾಡಿ ಬೇಗ ಮನೆಗೆ ಬನ್ನಿ. ನಾನು ಊಟ ಮಾಡಿ ನಿಮ್ಮನ್ನು ಕಾಯುತ್ತೇನೆ ಎಂದು ಹೇಳಿ ಮಾರುಕಟ್ಟೆಗೆ ಹೊರಟನು. ಗೋಪಾಲ ಕತ್ತೆಯ ಮೇಲೆ ಕಟ್ಟಿಗೆಯ ಗುಚ್ಛವನ್ನು ಹಾಕಿಕೊಂಡು ಪೇಟೆಯ ಕಡೆಗೆ ಹೊರಟನು. ಗೋಪಾಲ ಮಾರುಕಟ್ಟೆಗೆ ಹೋಗುತ್ತಾನೆ. ಸ್ವಲ್ಪ ಸಮಯ ಕಾಯುತ್ತಾನೆ. ಯಾವ ಒಬ್ಬ ಗ್ರಾಹಕರು ಬರುವುದಿಲ್ಲ. ಸ್ವಲ್ಪ ಸಮಯ ನೋಡಿ ಹೋಗಿ ಕೂಗತೊಡಗಿದ, ಒಣಕಟ್ಟಿಗೆಗಳೂ ಕಟ್ಟಿಗೆಗಳು ತಗೊಳ್ಳಿ. ಅಲ್ಲಿಗೆ ಒಬ್ಬ ಧನಿಕ ವ್ಯಕ್ತಿ ಬಂದು ಅವನನ್ನು ನೋಡಿ ಯೋಚಿಸಿದ. ಈ ಬಡವನನ್ನು ಮೋಸ ಮಾಡುವುದು ತುಂಬಾ ಸುಲಭ. ಧನಿಕ ಗೋಪಾಲನ ಹತ್ತಿರ ಬಂದನು. ಅವನು ಗೋಪಾಲನಿಗೆ ಹೇಳಿದ, ಎಲ್ಲ ಕಟ್ಟಿಗೆಗಳನ್ನು ಮಾರುತ್ತೀಯಾ? ಹೌದು ಸರ್. ಈ ಕಟ್ಟಿಗೆಗಳನ್ನು ಎಷ್ಟಕ್ಕೆ ಕೊಡುತ್ತೀಯಾ? 4 ಬೆಳ್ಳಿ ನಾಣ್ಯಗಳಿಗೆ ಕೊಡುತ್ತೇನೆ. ತುಂಬಾ ಬೆಲೆ ಜಾಸ್ತಿ ಆಗುತ್ತದೆ. ನಾನು ಈ ಕಟ್ಟಿಗೆಗಳಿಗೆ 2 ನಾಣ್ಯಗಳನ್ನು ಕೊಡುತ್ತೇನೆ. 2 ನಾಣ್ಯಗಳು ತುಂಬಾ ಕಡಿಮೆಯಾಯಿತು. ನಾನು ಕಾಡಿಗೆ ಹೋಗಿ ತುಂಬಾ ಕಷ್ಟಪಟ್ಟು ಕಟ್ಟಿಗೆಗಳನ್ನು ಪಡೆದುಕೊಂಡು ಬಂದಿದ್ದೇನೆ. ನಾನು ಬಡವನಾಗಿದ್ದೇನೆ. ಸರಿ, ನಾನು 3 ನಾಣ್ಯಗಳನ್ನು ಕೊಡುತ್ತೇನೆ. ಗೋಪಾಲ ಸರಿ ಎಂದು ಒಪ್ಪಿಕೊಂಡನು. ಅವನು 3 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಹೇಳಿದ, ಆದರೆ ಒಂದು ಷರತ್ತು ಇದೆ. ಕಟ್ಟಿಗೆಗಳು ಇದ್ದ ಹಾಗೆಯೇ ಮಾರಬೇಕು. ಗೋಪಾಲ ಆ ಮಾತಿನ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಒಪ್ಪಿಕೊಂಡನು. ಧನಿಕನು ಗೋಪಾಲೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅಲ್ಲಿ ಗೋಪಾಲ ಕತ್ತೆಯಿಂದ ಕಟ್ಟಿಗೆಗಳನ್ನು ಇಳಿಸಲು ಹೋಗುತ್ತಿದ್ದಾಗ ಧನಿಕನು ಹೇಳಿದ, ನಿಲ್ಲು, ನೀನು ಏನು ಮಾಡುತ್ತಿದ್ದೀಯಾ? ನಾನು ಕಟ್ಟಿಗೆಗಳನ್ನು ಇಳಿಸಿ ಕತ್ತೆಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ನಾನು ನಿನಗೆ ಒಂದು ಷರತ್ತು ಹೇಳಿದೆ. ಕಟ್ಟಿಗೆಗಳನ್ನು ಇದ್ದ ಹಾಗೆಯೇ ಮಾರುವುದಾಗಿ ಒಪ್ಪಿಕೊಂಡಿದ್ದೆ. ಅಂದರೆ ಕತ್ತೆಯ ಮೇಲಿದ್ದ ಹಾಗೆಯೇ ಮಾರಿದ್ದೀಯಾ. ಆದ್ದರಿಂದ ಈಗ ಕತ್ತೆಯೂ ಕೂಡ ನನ್ನದು. ಬಡ ಗೋಪಾಲ ತುಂಬಾ ಬೇಡಿಕೊಂಡರೂ ಧನಿಕನು ಕೇಳಲಿಲ್ಲ. ಅವನು ಜನರನ್ನು ಸೇರಿಸಿ ಊರಿನ ಮುಖ್ಯಸ್ಥ ಪಂಚಾಯಿತಿ ಹೇಳುವ ರಾಮ್ಲಾಲ್ ಬಳಿಗೆ ಕರೆದುಕೊಂಡು ಹೋದರು. ಗೋಪಾಲ ಧನಿಕ ಮತ್ತು ಜನರು ನಡುವೆ ನಡೆದ ಘಟನೆಯನ್ನು ವಿವರಿಸಿದರು. ಧನಿಕ ಮೊದಲೇ ಷರತ್ತನ್ನು ಹೇಳಿದ್ದನೆ. ನೀನು 3 ನಾಣ್ಯಗಳನ್ನು ಪಡೆದುಕೊಂಡಿದ್ದೀಯ. ಕಟ್ಟಿಗೆ ಮತ್ತು ಕತ್ತೆ ಧನಿಕನದ್ದು. ಆ ಮುಖ್ಯಸ್ಥ ರಾಮ್ಲಾಲ್ ಧನಿಕನ ಸ್ನೇಹಿತನಾಗಿದ್ದನು. ಆದ್ದರಿಂದ ಧನಿಕನ ಪರವಾಗಿ ತೀರ್ಪು ಕೊಟ್ಟ. ಹೀಗಾಗಿ ಗೋಪಾಲ ತನ್ನ ಕತ್ತೆಯನ್ನು ಕಳೆದುಕೊಂಡನು. ದುಃಖದಿಂದ ಮನೆಗೆ ಹಿಂತಿರುಗಿ ಮಗಳಿಗೆ ಎಲ್ಲವನ್ನೂ ಹೇಳಿದ. ಮಗಳು ರಾಧಾ ತಂದೆಯನ್ನು ಸಮಾಧಾನಪಡಿಸಿ ಹೇಳಿದಳು, ಅಪ್ಪ, ಚಿಂತಿಸಬೇಡಿ, ದೇವರು ನ್ಯಾಯ ಮಾಡುತ್ತಾನೆ. ಕತ್ತೆಯನ್ನು ಕಳೆದುಕೊಂಡ ದುಃಖದಲ್ಲಿದ್ದುದರಿಂದ ಹಸಿಗೆಯಿಂದ ಏಳಲೂ ಆಗಲಿಲ್ಲ.
ಇದನ್ನು ನೋಡಿ ಮಗಳು ಹೇಳಿದಳು. ನಿಮಗೆ ಏಳಲು ಆಗುತ್ತಿಲ್ಲ. ಈ ದಿನ ನಾನು ಮಾರುಕಟ್ಟೆಗೆ ಹೋಗುತ್ತೇನೆ. ಸರಿ ಮಗಳೇ, ನಿನ್ನಿಷ್ಟ. ನೀನು ಹುಷಾರ್. ನೀನು ಹಿಂತಿರುಗಿ ಬರುವುದನ್ನು ಕಾಯುತ್ತಿರುತ್ತೇನೆ. ರಾಧಾ ತನ್ನ ಕತ್ತೆಯ ಮೇಲೆ ಕಟ್ಟಿಗೆಗಳನ್ನು ಹಾಕಿಕೊಂಡು ಮಾರುಕಟ್ಟೆಗೆ ಹೋದಳು. ಅದೇ ಧನಿಕನು ಮತ್ತೆ ಅವಳನ್ನು ನೋಡಿ ಮತ್ತೆ ಮೋಸ ಮಾಡಲು ಯೋಚಿಸಿದ. ಅವನು ಹೇಳಿದ. ಎಷ್ಟು ಬೆಲೆ? ರಾಧಾ ಹೇಳಿದಳು. 3 ಬೆಳ್ಳಿ ನಾಣ್ಯಗಳು. ಅವನು ಮತ್ತೆ ಅದೇ ಷರತ್ತು ಹಾಕಿದ. ಕಟ್ಟಿಗೆಗಳನ್ನು ಇದ್ದ ಹಾಗೆಯೇ ಮಾರಬೇಕು. ರಾಧಾ ಅವನ ಕುತಂತ್ರವನ್ನು ಅರಿತುಕೊಂಡಳು. ಆದರೆ ಅವಳು ಹೇಳಿದಳು. ಸರಿ, ಆದರೆ ನೀವು ಕೂಡ ಹಣವನ್ನು ಇದ್ದ ಹಾಗೆಯೇ ಕೊಡಬೇಕು. ಧನಿಕನು ಒಪ್ಪಿಕೊಂಡನು. ಅವನು ರಾಧಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ರಾಧಾ ಕಟ್ಟಿಗೆಗಳ ಜೊತೆ ಕತ್ತೆಯನ್ನೂ ಕಟ್ಟಿಬಿಟ್ಟಳು. ನಂತರ ಹಣ ಕೇಳಿದಳು. ಧನಿಕನು 3 ನಾಣ್ಯಗಳನ್ನು ಕೊಡಲು ಮುಂದಾದಾಗ ರಾಧಾ ಹೇಳಿದಳು. ನೀವು ಹಣವನ್ನು ಇದ್ದ ಹಾಗೆಯೇ ಕೊಡಬೇಕು ಎಂದಿದ್ದೀರಿ. ಈಗ ಅದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ನಾಣ್ಯಗಳ ಜೊತೆ ನಿಮ್ಮ ಕೈಯನ್ನು ಕೊಡಬೇಕು. ಧನಿಕನು ಬೆಚ್ಚಿಬಿದ್ದ. ಜನರು ಕೂಡ ಸೇರಿದರು. ಎಲ್ಲರೂ ಹೇಳಿದರು. ನಿನ್ನೆ ಇದೇ ಷರತ್ತಿನಿಂದ ನೀನು ಬಡವನ ಕತ್ತೆಯನ್ನೂ ತೆಗೆದುಕೊಂಡೆ. ನಿನ್ನ ಷರತ್ತಿನ ಪ್ರಕಾರ ರಾಧಾ ಕಟ್ಟಿಗೆಗಳ ಜೊತೆಗೆ ಕತ್ತೆಯನ್ನೂ ಕೊಟ್ಟಿದ್ದಾಳೆ. ಈಗ ನೀನೂ ಕೂಡ ಷರತ್ತಿನ ಪ್ರಕಾರ ಕೈಯನ್ನು ಕತ್ತರಿಸಿಕೊಡಬೇಕು. ಅವರು ಮುಖ್ಯಸ್ಥ ಪಂಚಾಯಿತಿ ಹೇಳುವ ರಾಮ್ಲಾಲ್ ಬಳಿಗೆ ಕರೆದುಕೊಂಡು ಹೋದರು. ರಾಮ್ಲಾಲ್ ಈ ಬಾರಿ ಜನರ ಮುಂದೆ ಧನಿಕನ ಪರವಾಗಿ ತೀರ್ಪು ಕೊಡಲು ಸಾಧ್ಯವಾಗಲಿಲ್ಲ. ರಾಮ್ಲಾಲ್ ತುಂಬಾ ಆಲೋಚನೆ ಮಾಡಿ, ಮಗಳೇ, ಧನಿಕನ ಕೈ ಕೊಟ್ಟರೆ ಅವನ ಜೀವ ಹೋಗುತ್ತದೆ. ಧನಿಕ ತನ್ನ ದುರಾಸೆಯಿಂದ ತಪ್ಪು ಮಾಡಿದ್ದಾನೆ. ಅವನ ಕೈಗಳ ಬದಲು ಬೇರೆ ಏನಾದರೂ ಕೇಳು. ನನ್ನ ಕತ್ತೆಯನ್ನು ಹಿಂತಿರುಗಿಸಿ 50 ನಾಣ್ಯಗಳನ್ನು ಕೊಡಬೇಕು ಮತ್ತು ನಿನ್ನೆ ನನ್ನ ತಂದೆಯಿಂದ ಪಡೆದ ಕತ್ತೆಯನ್ನು ಕೂಡ ಹಿಂತಿರುಗಿಸಬೇಕು. ಧನಿಕ ತನ್ನ ದುರಾಸೆಯ ತಪ್ಪಿನ ಅರಿತುಕೊಂಡು ರಾಧಾಳಿಗೆ 2 ಕತ್ತೆಗಳನ್ನು ಹಿಂದಿರುಗಿಸಿ ಮತ್ತು 50 ಚಿನ್ನದ ನಾಣ್ಯಗಳನ್ನು ಕೊಟ್ಟನು. ರಾಧಾ ಮನೆಗೆ ಹಿಂತಿರುಗಿ ತಂದೆಗೆ ಎಲ್ಲವನ್ನೂ ಹೇಳಿದಳು ಮತ್ತು ಒಟ್ಟು 50 ಚಿನ್ನದ ನಾಣ್ಯಗಳನ್ನು ತೋರಿಸಿದಳು. ಗೋಪಾಲ ತುಂಬಾ ಸಂತೋಷದಿಂದ ಹೇಳಿದ. ನನ್ನ ಮಗಳೇ, ನೀನು ಇಷ್ಟು ಬುದ್ಧಿವಂತಳಾಗಿದ್ದೀಯೆಂದು ನನಗೆ ಗೊತ್ತಿರಲಿಲ್ಲ.